ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಎದ್ದಿದ್ದು ಲೇಟು ಸ್ನೇಹಿತರೆ, ಟೈಮ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಸಿಂಪಲ್ಲಾಗಿ ಪಲಾವ್ ಮಾಡಿದ್ದೀನಿ. ಸೊ ಪಲಾವ್ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ. ನೋಡಿ, ಇಷ್ಟ ಆದರೆ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ. ನೋಡಿ ಸ್ನೇಹಿತರೆ, ಇವತ್ತು ಸಿಂಪಲ್ಲಾಗಿ ಪಲಾವ್ ಮಾಡ್ತಾಯಿದ್ದೀನಿ ತಿಂಡಿಗೆ. ನೋಡಿ, ಇಲ್ಲಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೊಮೆಟೊ, 2 ಉಳ್ಳಾಗಡ್ಡಿ, ಹಾಗೆ 2 ಬಟಾಟಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಕಡೆ ಯಾವ ತರಕಾರಿ ಇರುತ್ತೋ ಅದನ್ನು ಹಾಕ್ಬೋದು. ನನ್ನ ಹತ್ರ ಸದ್ಯಕ್ಕೆ ಆಲೂಗಡ್ಡೆ ಮಾತ್ರ ಇದೆ. ನೋಡಿ, 1 ಇಂಚಷ್ಟು ದಾಲ್ಚಿನ್ನಿ, 1 ಚಕ್ರ ಮೊಗ್ಗು, ಆಮೇಲೆ 4 ಮೆಣಸಿನಕಾಳು, 8ರಿಂದ 10 ಮೆಣಸಿನಕಾಳು, 1 5-6 ಲವಂಗ, ಇಷ್ಟು ತೊಗೊಂಡಿದ್ದೀನಿ. ಇನ್ನು ಮಸಾಲೆ ಇಲ್ಲಿ ನೋಡಿ, ಅಲ್ಲ, ಬೆಳ್ಳುಳ್ಳಿ, 1 ಇಂಚಷ್ಟು ಅಲ್ಲನ ಕಟ್ ಮಾಡಿ ಹಾಕಿದ್ದೀನಿ. ಬೆಳ್ಳುಳ್ಳಿ 10-12 ಹೆಸರು, ಹಸಿಮೆಣಸಿಕಾಯಿನ 3 ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಹಾಗೆ ಇಲ್ಲಿ ನೋಡಿ, 2 ಪಾವಷ್ಟು ಅಕ್ಕಿ, ಈ ಪಾವಿಂದ 2 ಪಾವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸೋಣ. ಅಷ್ಟರಲ್ಲಿ ಒಗ್ಗರಣೆ ಆಗುತ್ತೆ. ಸೊ ಬನ್ನಿ ಪಲಾವ್ ಮಾಡೋಣ. ನೋಡಿ, ಅಕ್ಕಿನ ನೀರಲ್ಲಿ ಹಾಕಿ ನೆನೆ ಇಟ್ಟಿದ್ದೆ 10 ನಿಮಿಷ. ಇದು ರುಬ್ಬಾಗಿದೆ. ಸೊ ಬನ್ನಿ ಇವಾಗ ಪಲಾವ್ ಮಾಡೋಣ. ಕುಕ್ಕರು ಕಾದಿದೆ. ಮೊದಲಿಗೆ ಎಣ್ಣೆ, 4 ಚಮಚದಷ್ಟು ಎಣ್ಣೆನ ಹಾಕ್ತೇವೆ. ಇದರ ಜೊತೆಗೆ 1 ಸ್ಪೂನಷ್ಟು ತುಪ್ಪ. ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಒಗ್ಗರಣೆಗೆ ಸ್ವಲ್ಪ ಉದ್ದಿನಬೇಳೆ, ಏನು ಮಸಾಲೆ ತೆಗೆದಿಟ್ಕೊಂಡಿದ್ವಲ್ಲ ಇದು ಮಸಾಲೆ. ಮಸಾಲೆನ ಸ್ವಲ್ಪ 1 ನಿಮಿಷದವರೆಗೂ ಫ್ರೈ ಮಾಡಬೇಕು. ಈ ಚಕ್ಕರ್ ಮೊಗ್ಗು ಇದೆಲ್ಲ ಹಾಕಿರ್ತೀವಿ. ನಾನು ರಾಗೆ ಹಾಕಿ ಮಾಡಿರ್ತೀನಿ, ಸಿಂಪಲ್ಲಾಗಿ ಬೆಳಗ್ಗೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನೋಡಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಂತ 2 ಈರುಳ್ಳಿನ ಸೇರಿಸ್ತಾನೆ. ಈರುಳ್ಳಿ ಒಂಚೂರು ಫ್ರೈ ಆಗ್ತಿತ್ತು. ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿನ. ಇವಾಗ ನೋಡಿ, ಇದಕ್ಕೆ ಬಟಾಟಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಇದ್ರ ಜೊತೆಗೆ ನೋಡಿ, ರುಬ್ಬಿಟ್ಕೊಂಡಿದ್ವಲ್ಲ ಅಲ್ಲ, ಬೆಳ್ಳುಳ್ಳಿ ಹಾಗೂ 3 ಹಸಿಮೆಣಸಿಕಾಯಿನ ಇದನ್ನು ಹಾಕ್ತಾಯಿದ್ವಿ. ಅಲ್ಲ, ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಇದ್ದಷ್ಟು ಅದು ಘಮ ಘಮ ಅನ್ನುತ್ತೆ. ಅದಕ್ಕೆ ಮತ್ತೆ ನಾನು ಖಾರದ ಪೌಡ್ರದ್ದು ಏನೂ ಹಾಕಲ್ಲ, ಜಸ್ಟ್ ಮಸಾಲೆ ಹಾಕ್ತೀನಿ ಅಷ್ಟೇ. ಡ್ರೈ ಮಸಾಲ ಪೌಡ್ರ್ ಬರುತ್ತಲ್ಲ, ಅದು 1 ಸ್ಪೂನ್ ಅಷ್ಟು. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿ, ಹೆಲ್ದಿಯಾಗಿ, ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಟೊಮೆಟೊನ ಸೇರಿಸ್ತೀನಿ. ಇಷ್ಟಪಡೋರು ಹಾಕ್ಕೋಬೋದು ಟೊಮೆಟೊನ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆಮೇಲೆ ಹಣ್ಣಿನ ಹುಳಿನ 1 ಸ್ಪೂನ್ 2 ಸ್ಪೂನಷ್ಟು ಕೊನೆಯಲ್ಲಿ ಹಾಕೋಬೇಕು. ಅರಿಶಿನ ಫ್ರೈ ಆಗಿದೆ. ಇವಾಗ ಅದಕ್ಕೆ ನೋಡಿ 1 ಸ್ಪೂನು ಮಸಾಲೆ ಪೌಡ್ರ್, ಸ್ವಲ್ಪ ರೋಸ್ಟ್ ಮಾಡಬೇಕು, ಒಂದು 10 ಸೆಕೆಂಡ್ ಅಷ್ಟೇ. ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿ, ನೆನೆಸ್ಬಿಟ್ಟು ಅದನ್ನು ಹಾಕ್ತಾರೆ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಅಕ್ಕಿನ ನೀರು ಸೇರಿಸೋಕ್ಕಿಂತ ಮುಂಚೆ 4 ಪಾವಷ್ಟು ನೀರು.
ಸ್ನೇಹಿತರೆ ಇದಾಯಿತು. ಇವಾಗ ಇದಕ್ಕೆ ಕೊನೆಗೆ ಉಪ್ಪನ್ನು ಸೇರಿಸಿದ್ರೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಉಪ್ಪನ್ನು ಯೂಸ್ ಮಾಡ್ತೀನಿ ನೋಡಿ. ಲಾಸ್ಟಲ್ಲಿ ಎಂಡಿಗೆ ಲಿಂಬೆ ರಸ. ಇದು ಅಕ್ಕಿ ಅನ್ನ ಉದುರಾಗಿ ಬರುತ್ತೆ. ಸೊ ಇಷ್ಟೇ ಸ್ನೇಹಿತರೆ, ಇದು ರೆಡಿಯಾಗಿದೆ. ಇವಾಗ ನೋಡಿ, ಇವಾಗ ಮುಚ್ಚಿಬಿಡ್ತಾ ಇದೆ. 2-3 ವಿಸಿಲ್ ಬರ್ಸಿದ್ರೆ ಆಯಿತು. ಸೊ ನೋಡಿ ಸ್ನೇಹಿತರೆ, ಕುಕ್ಕರು ಆಗಿದೆ. ಬನ್ನಿ ಇವಾಗ ಪಲಾವ್ನ ಇಳಿಸೋಣ. ನೋಡಿ, ಬಿಸಿ ಬಿಸಿಯಾಗಿ ಪಲಾವ್ ರೆಡಿ. ಉದುರಾಗಿ ಆಗಿದೆ. ಇದನ್ನು ಮೊದಲು ನನ್ನ ಮಗನ ಟಿಫಿನ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಸ್ನೇಹಿತರೆ, ರೆಡಿ. ಇದ್ರ ಜೊತೆಗೆ ರಾಯ್ತ ಮಾಡಿರ್ತೀವಿ. ಸೊ ರಾಯ್ತ ಇನ್ನೂ ನಮಗೆ ಟೈಮ್ ಇದೆ, ಅದಕ್ಕೆ ತೋರಿಸಿಲ್ಲ. ಆಕರ್ಷ್ ನನ್ನ ಮಗ ಏನು ರಾಯ್ತ ತಿನ್ನಲ್ಲ, ಅವನಿಗೆ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಟ್ರೆ ಸಾಕು. ಸೊ ನಿಮಗೂ ಇಷ್ಟ ಆದರೆ ನೋಡಿ ಸ್ನೇಹಿತರೆ, ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದ.